ಎಲ್ಲರಿಗೂ ನಮಸ್ಕಾರ. ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದ, ಸಂಜಯನಗರದಿಂದ. ಈ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆರೋಗ್ಯಕರವಾದಂತಹ ಅಡುಗೆನ ಮಾಡಿಕೊಡ್ಬೇಕು ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಅದರಲ್ಲಿ ಹೇಳಿರ್ತಕ್ಕಂಥ ಮಹತ್ವವನ್ನು ಕೂಡ ತಿಳಿಸಿಕೊಡ್ತೇವೆ. ಈಗ ನೋಡಿ, ಮಕ್ಕಳು ಬಾಯಾರಿಕೆ ಅಂತ ಬಂದಾಗ ಅಥವಾ ಎಲ್ಲೋ ಟ್ರಿಪ್ಪು ಟೂರು ಅಂತ ಹೋದಾಗ ಏನೇ ಡ್ರಿಂಕ್ಸ್ ಕೇಳಿದ್ರು ಎಳ್ನೀರು ಕುಡಿಸೋದಕ್ಕೆ ಬದಲಾಗಿ ಬಹಳಷ್ಟು ಮಂದಿ ಈ ಏರೇಟೆಡ್ ಡ್ರಿಂಕ್ಸ್ ಏನಿರುತ್ತೆ ಅದನ್ನು ಕೊಡ್ತಾರೆ. ತುಂಬ ತಣ್ಣಗಿರುತ್ತೆ, ಬಾಯಾರಿಕೆ ಅನ್ನಿಸ್ತಿದೆ ಅಂತ ಕುಡಿಯೋದು. ಇನ್ನು ರೆಸ್ಟೋರೆಂಟಿಗಂತೂ ಹೋದರೆ ಮಾತ್ರ ಫುಡ್ ಜೊತೆನೇ ಅದನ್ನು ಇಟ್ಕೊಂಡು ಕುಡಿಯೋದುಂಟು. ಆಯುರ್ವೇದದ ಪ್ರಕಾರ ಹೇಳೋದಾದರೆ ಬಿಸಿ ಆಹಾರ ಹಾಗೆ ತಣ್ಣಗಿರ್ತಕ್ಕಂತಹ ಆಹಾರ ಒಟ್ಟಿಗೆ ನಾವು ಸೇವಿಸಲೇಬಾರದು. ಈಗ ನೋಡಿ, ಯಾವುದೇ ಥರದ ಆಹಾರನ ನಾವು ಜೀರ್ಣ ಮಾಡ್ಕೊಳ್ಬೇಕು ಅಂತಂದರೆ ಆ ದೇಹದಲ್ಲಿ ಅಗ್ನಿ ಏನಿರುತ್ತೆ ಅದು ಒಂದು ಸಮ ಭಾಗದಲ್ಲಿ ಇರಬೇಕು. ಅದನ್ನು ನಾವು ತಣ್ಣೀರು ಹಾಕಿ, ತುಂಬ ಕೋಲ್ಡ್ ಇರ್ತಕ್ಕಂಥ ಡ್ರಿಂಕ್ಸ್ಗಳನ್ನು ಹಾಕಿ, ಅದರಲ್ಲೂ ಏರೇಟೆಡ್ ಡ್ರಿಂಕ್ ಅಂತಂದರೆ ಗ್ಯಾಸ್ ಹಾಗೆ ಒಂದಷ್ಟು ಶುಗರ್ ಕಂಟೆಂಟ್ ಬಿಟ್ಟರೆ ಅದರಲ್ಲಿ ಏನೂ ಇರೋದೇ ಇಲ್ಲ. ಅದನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಡೈಜೆಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳಿಗಂತೂ ಅದನ್ನು ತಡ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ. ಇನ್ನು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಹೇಳೋದಾದರೆ 2 ವರ್ಷದೊಳಗಡೆ ಮಕ್ಕಳಿಗೆ ಯಾವುದೇ ಥರದ ಸಕ್ಕರೆ ಅಂಶನ ನಾವು ಕೊಡಲೇಬಾರ್ದು. ಇನ್ನು ದೊಡ್ಡವರಲ್ಲಿ ಅಂತ ಆದರೆ ದಿನಕ್ಕೆ ಒಂದು 4 ಗ್ರಾಮ್ಗಿಂತ ಜಾಸ್ತಿ ಶುಗರ್ನ ಅವರು ಸೇವನೆ ಮಾಡಲೇಬಾರ್ದು ಅಂತ. ಆದರೆ ಈ ಏರೇಟೆಡ್ ಡ್ರಿಂಕ್ ಏನಿದೆ ಅಥವಾ ಕುಕೀಸು ಅಥವಾ ಬಿಸ್ಕೆಟು, ಚಾಕ್ಲೇಟ್ ಅಂತ ಏನಿದೆ ಅದನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಮಿನಿಮಮ್ ಅಂದ್ರೂ 30ಇಂದ 50 ಗ್ರಾಮ್ವರೆಗೂ ಸಕ್ಕರೆ ಅಂಶ ಅವ್ರ ದೇಹಕ್ಕೆ ಸೇರ್ತಾ ಇರುತ್ತೆ. ಈ ಥರ ಸೇರೋದ್ರಿಂದನೇ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಮಕ್ಕಳು ತುಂಬ ಓವರ್ ಆ್ಯಕ್ಟಿವ್ ಅಥವಾ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ನಾವು ಹೇಳ್ತೀವಲ್ವ, ಪೇರೆಂಟ್ಸ್ ಎಷ್ಟೋ ಜನ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ, ನಮ್ಮ ಮಾತು ಕೇಳೋದೇ ಇಲ್ಲ, ಕೂತಲ್ಲಿ ಕೂರೋದೇ ಇಲ್ಲ, ಒಂದು ಪೇಜ್ ಸಮೇತ ನಮ್ಮ ಮಗು ಹತ್ರ ನಮಗೆ ಹೋಮ್ವರ್ಕ್ ಮಾಡಿಸೋಕ್ಕಾಗೋದೇ ಇಲ್ಲ, ಒಂದು ಚೂರು ಕಾನ್ಸಂಟ್ರೇಷನ್ ಕೊಡೋದೇ ಇಲ್ಲ ಅಂತ ಹೇಳಿ. ಯಾಕೆ ಈ ಥರ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದರೆ ನಾವು ಅಲ್ಲಿ ಮಕ್ಕಳಿಗೆ ಶುಗರಿಂದ ಮಾಡಿರ್ತಕ್ಕಂಥ ಕೆಲವೊಂದು ಫುಡ್ಡನ್ನು ಅತಿಯಾಗಿ ಕೊಡ್ತಾ ಇರ್ತೇವೆ. ಹಾಗಾಗಿ ಅವರಲ್ಲಿ ಈ ಕಾನ್ಸಂಟ್ರೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಿದ್ರೆ ಮಕ್ಕಳು ಬಾಯಾರಿಕೆ ಅಂತ ಅಂದಕ್ಷಣ ಯಾವ ಥರದ ನಾವು ಪಾನೀಯಗಳನ್ನು ಕೊಡ್ಬೋದು, ಡ್ರಿಂಕ್ಸ್ಗಳನ್ನು ಕೊಡ್ಬೋದು ಅಂತಂದರೆ, ಆಗಲೇ ಹೇಳಿದಾಗೆ ನಾನು ಬೆಸ್ಟ್ ಅಂತಂದರೆ, ಈಗ ಹೊರಗಡೆ ನಾವು ಟೂರು ಅಥವಾ ಟ್ರಿಪ್ ಅಂತ ಹೋದಾಗ ಎಳ್ನೀರೇನಿದೆ ಅದು ಅತ್ಯುತ್ತಮವಾದದ್ದು. ಇನ್ನು ನೀರಲ್ಲಿ ಕೆಲವೊಂದು ಈಗ ಸೊಗದೆ ಬೇರಿನ ಶರ್ಬತ್ ಅಂತ ಬರುತ್ತೆ, ಆ ನೀರನ್ನು ಕೊಡ್ಬೋದು. ಅದು ಕೂಡ ಸಿಹಿಯಾಗಿರುತ್ತೆ, ಮಕ್ಕಳು ಕೂಡ ಕುಡಿಬೋದಾಗಿರುತ್ತೆ. ಇನ್ನು ಕೆಲವೊಂದು ಪಾನಕಗಳು, ನಮ್ಮ ಟ್ರೆಡಿಷನಲ್ ಆಗಿ ಬಂದಿದ್ದಂತಹ ಹಲವಾರು ರೀತಿಯ ಪಾನಕಗಳಿದೆ. ಅದರಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಆಮ್ಲ ಪಾನಕ ಅನ್ನುವಂಥದ್ದು. ಆಮ್ಲ ಪಾನಕಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹೆಚ್ಚಿದ ಬೆಟ್ಟದ ನೆಲ್ಲಿಕಾಯಿ, 1/4 ಕಪ್ನಷ್ಟು ಬೆಲ್ಲ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ. ಈ ಆಮ್ಲ ಪಾನಕ ತುಂಬ ಸುಲಭನೇ, ಬೇರೆ ಪಾನಕ ಯಾವ ಥರ ಮಾಡ್ತೀವೋ ಅದೇ ಥರ. ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಈ ಬೆಲ್ಲ ಏನಿದೆ ಅದನ್ನೊಂದು ಲೋಟಕ್ಕೆ ನಾವು ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಣ. ಈ 1 ಲೋಟ ನೀರಿಗೆ 2 ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇತ್ತೀಚೆಗಂತೂ ಬಹಳಷ್ಟು ಈ ಕಳಬೆರಕೆ ಬೆಲ್ಲಗಳು ಬರ್ತಾ ಇದೆ. ಹಾಗಾಗಿನೇ ಬೆಲ್ಲವನ್ನು ಚೂಸ್ ಮಾಡಬೇಕಾದ್ರೆ ನೋಡಿಕೊಂಡು ಆರ್ಗಾನಿಕ್ ಬೆಲ್ಲ ಚೂಸ್ ಮಾಡಿ. ಈ ಬೆಲ್ಲ ಏನಿದೆ ಶುಗರ್ ಕಂಪೇರ್ ಮಾಡಿದ್ರೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಮೆಗ್ನೀಷಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಮ್ ಇರ್ಬೋದು. ಐರನ್ ಕಂಟೆಂಟ್ ಕೂಡ ಇರೋದ್ರಿಂದ ಈ ಐರನ್ ಡಿಫಿಷಿಯನ್ಸಿ, ಅನೀಮಿಯಾ ಬರದೇ ಇರೋ ಹಾಗೆ ಸಮೇತ ಈ ಬೆಲ್ಲ ಸೇವನೆಯಿಂದ ನಾವು ತಡಿಬೋದು. ಈಗ ನೋಡಿ, ಇದನ್ನು ಮಕ್ಕಳಿಗೆ ಕೂಡ ನಾವು ಈಸಿಯಾಗಿ ಹೇಳ್ಕೊಟ್ಬಿಡ್ಬೋದು ಯಾವ ಥರ ನಾವು ಪಾನಕವನ್ನು ಮಾಡೋದು ಅಂತ. ಈ ಬೆಲ್ಲ ಏನಿದೆ ಅದನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋದು. ಇದು ಕರಗ್ತಾ ಇರೋ ಹೊತ್ತಿಗೆ ನಾವೇನು ಮಾಡೋಣ ಅಂತಂದರೆ, ಈ ಆಮ್ಲ, ಹೆಚ್ಚಿಟ್ಟಿರ್ತಕ್ಕಂಥ ಆಮ್ಲ ಏನಿದೆ ಆ ಆಮ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅದರಿಂದ ರಸವನ್ನು ತೆಗೆದುಕೊಳ್ಳೋಣ. ನುಣ್ಣಗೆ ರುಬ್ಬಿದಂಥ ಆಮ್ಲಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಮ್ಲ ಜ್ಯೂಸ್ ರೆಡಿ ಇದೆ. ಈ ಆಮ್ಲವನ್ನು ರುಬ್ಬಿದಾಗ ಏನು ಜ್ಯೂಸ್ ಬಂತು ಅದನ್ನು ನಾವು ಈ ಕರಗಿಸಿದಂತಹ ಬೆಲ್ಲದ ನೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಕೂಡ ಸೋರಿಸ್ಕೋಬೋದು. ಬಟ್ ಮಕ್ಕಳಿಗೆ ಏನಾದರೂ ಅದು ಇಷ್ಟ ಆಗೋದಿಲ್ಲ ಅಂದರೆ ನೀವು ಕ್ಲೀನಾಗಿ ಬರೀ ಅದ್ರ ಜ್ಯೂಸನ್ನು ಕೂಡ
ಸೋರಿಸ್ಕೋಬೋದು. ಯಾವುದೇ ಒಂದು ಆಹಾರವನ್ನು ನಾವು ಕೊಟ್ಟಾಗ ಮಕ್ಕಳಿಗೆ ಅದು ಕ್ಲೀನಾಗಿ ಡೈಜೆಷನ್ ಆಗ್ತಿದೆಯಾ, ಅಬ್ಸಾರ್ಪ್ಷನ್ ಆಗ್ತಾ ಇದೆಯಾ ಅನ್ನೋದನ್ನು ಗಮನಿಸೋದು ಬಹಳ ಮುಖ್ಯ. ಸೊ ಹಾಗಾಗಿನೇ ಡೈಜೆಷನ್ ಜಾಸ್ತಿ ಆಗಬೇಕು ಅಂತಂದರೆ ಇಲ್ಲಿ ನಾವು ಸೇರಿಸ್ತಾ ಇದ್ದೇವೆ ಒಣಶುಂಠಿಯ ಪುಡಿನ. 1-2 ಚಿಟಿಕೆಯಷ್ಟು ಒಣಶುಂಠಿಯ ಪುಡಿ, ಹಾಗೆ 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಇದನ್ನು ಸೇರಿಸ್ಕೊಂಡ್ರೆ ನೋಡಿ ಆಮ್ಲ ಪಾನಕ ರೆಡಿ ಇದೆ. ಇದನ್ನು ನಾವೆಲ್ಲಾದರೂ ಹೋಗಬೇಕಾದ್ರೂ ಅಷ್ಟೇ ನಾವು ಕ್ಯಾರಿ ಮಾಡ್ಕೊಳ್ಬೋದು. ಯಾವುದೇ ಥರದ ಬಾಯಾರಿಕೆನೂ ಆಗೋದಿಲ್ಲ, ಅದೇ ಥರ ಹೊಟ್ಟೆ ಕೂಡ ಅಪ್ಸೆಟ್ ಕೂಡ ಆಗೋದಿಲ್ಲ. ಮಕ್ಕಳು ಸ್ಪೋರ್ಟ್ಸಿಂದ ಬಂದಾಗ ಅಥವಾ ಸಂಜೆ ಹೊತ್ತು ಆಟ ಆಡಿಕೊಂಡು ಬಂದಾಗ ಈ ರೀತಿಯ ಆಮ್ಲಪಾನಕ ಏನಿದೆ ಅದನ್ನು ಕೊಡೋದ್ರಿಂದ ಖಂಡಿತವಾಗಿಯೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದೇ ಥರ ನಾನು ಆಗಲೇ ಹೇಳಿದಾಗೆ ಆಮ್ಲದಲ್ಲಿರ್ತಕ್ಕಂಥ ಹಲವಾರು ಆರೋಗ್ಯಕರವಾದಂಥ ಗುಣಗಳು ಕೂಡ ಮಕ್ಕಳ ದೇಹವನ್ನು ಸೇರಿ ಅವ್ರ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಖಂಡಿತ ಇದು ಸಹಾಯ ಮಾಡುತ್ತೆ. ಇದೇ ರೀತಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೊಂದಿಗೆ ರುಚಿಯಾದಂತಹ ರೆಸಿಪಿಗಳನ್ನು ಮಾಡಿ ತೋರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.